ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿರೋದು ಸಹಜವಾಗಿ ಅವರ ಕುಟುಂಬಸ್ಥರಲ್ಲಿ ತುಂಬ ಸಂತಸಕ್ಕೆ ಕಾರಣವಾಗಿದೆ. 8 ದಿನ ಆಯಿತು ಅವರು ಮನೆ ಬಿಟ್ಟು ಹೋಗಿ, ಇವತ್ತು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಖಾತ್ರಿ ಆಗುತ್ತೆ ಅಂತಾರೆ ಅವರ ಪತ್ನಿ. ಶ್ರೀಕಾಂತ್ ಪೂಜಾರಿಗೆ ಜಾಮೀನು, ಕುಟುಂಬಸ್ಥರಲ್ಲಿ ಸಂತಸ. ಅವ್ರ ಮನೆ ಬಿಟ್ಟು ಹೋಗಿ 8 ದಿನ ಆಯಿತು, ಅವ್ರ ಮನೆಗೆ ಬಂದ ಮೇಲೆ ಖಾತ್ರಿ ಆಗುತ್ತೆ, ನಮ್ಮ ಯಜಮಾನರು ಬರೋದನ್ನೇ ಕಾಯ್ತಾ ಇದ್ದೀವಿ ಅಂತ ಅವರ ಪತ್ನಿ ಅಂಬಿಕಾ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ಅವರ ಮನೆಯ ಬಳಿ ನಾವಿದ್ದೀವಿ, ಅವ್ರನ್ನ ಮಾತಾಡ್ಸೋಗೋಣ. ಸರ್, ಈಗ ಶ್ರೀಕಾಂತ್ ಪೂಜಾರಿ ಅವರಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಈಗ ನೆಕ್ಸ್ಟ್ ಏನು ಸರ್? ಈಗ ಅವರು ನಾಳೆ ರಿಲೀಸ್ ಆಗ್ತಾರೆ. ನೀವೇನು ಇಷ್ಟು ದಿನ ಕಷ್ಟಪಟ್ಟಿದ್ರಿ, ಈಗೆಲ್ಲೋ ಒಂದು ಕಡೆ ಸಮಾಧಾನ ಆಗುವಂಥದ್ದು? ನೋಡಿ ಸರ, ಅವರ ಜಾಮೀನು ಕೊಡ್ತೀನಿ, ತೊಗೋತೀನಿ, ನಾಡ್ತೀನಿ, ಮಾಡ್ತೀನಿ, ಇವತ್ತು ಬಿಡ್ತೀನಿ, ನಾಳೆ ಬಿಡ್ತೀನಿ, ಅದೇ ಮಾತಾಗೆ ಸರ. ಈಗ ನಮಗೇನೈತಿ, ಅವ್ರು ಬರೋ ಮಟ್ಟ ನಾವು ಕಾಯಕತ್ತೀವಿ. ಅವ್ರು ಬಂದ ಮೇಲೆ ನಮಗೆ ಅತಿಮೀರಿ ಖುಷಿ ಇರ್ತಂದ್ರೆ ಅತಿಮೀರಿ ಖುಷಿ ಐತಿ. ಯಾಕಂದ್ರೆ ನಾವು ಬರಬೇಕಂತ ದೇವ್ರ ಕಡೆ ಅದ ಬೇಡ್ಕೊಂಡಾಗತ್ತೀವಿ. ಅವ್ರು ಎಷ್ಟು ಜಲ್ದಿ ಬರ್ತಾರೆ ಅಷ್ಟು ದೇವ್ರು ನಾವು ಬೇಡ್ಕೋತೀವಿ. ಓಕೆ ಸರ್, ಈಗ ಅಂದರೆ ಕೋರ್ಟಿನ ಪ್ರೊಸೀಜರಿಂಗ್ ಇತ್ತು. ಈಗ 14 ದಿನ ನ್ಯಾಯಾಂಗ ಬಂಧನ ಇತ್ತು. ಇವತ್ತು ಏನೋ ಅರ್ಜಿ ವಿಚಾರಣೆ ಆಯಿತು, ಜಾಮೀನು ಸಿಕ್ಕಿದೆ. ಈಗ ನಾಳೆ ಬಿಡುಗಡೆ ಆಗ್ತಾರೆ. ಸೊ ಈಗ ಎಲ್ಲೋ ಒಂದು ಕಡೆ ಒಂದು ನೆಮ್ಮದಿ ವಿಚಾರ ಅಂತ. ಅದೇ ಜಾಮೀನು ಸಿಕ್ಕೇತ ನೀವು ಹೇಳಕತ್ತೀರಿ, ಅದ್ರ ನಮ್ಗೆ ಇನ್ನೂ ಮಟ್ಟ ಇನ್ಫಾರ್ಮೇಷನ್ ಬಂದಿಲ್ಲ. ಬಂದ ಮೇಲೆ ಅದ್ರದ್ದು ಏನೈತಿ ಏನೋ ಸ್ಟೇಟ್ಮೆಂಟ್ ನಾವು ಕೊಡ್ತೇವೆ, ಅದಕ್ಕೇನಿಲ್ಲ. ಓಕೆ ಅಮ್ಮ, ನೀವೇನು ಹೇಳ್ತೀರಿ? ಈಗ ನಿಮ್ಮ ಯಜಮಾನರಿಗೆ ಜಾಮೀನು ಸಿಕ್ಕಿದೆ, ನಿಮಗೆ ಏನು ಅನಿಸ್ತಿದೆ? ಏನು ಅನಿಸ್ತಿದೆ? ಏನು ಅನಿಸ್ತಿದೆ? ಏನು ಅನಿಸ್ತಿದೆ? ಏನು ಅನಿಸ್ತಿದೆ ನಿಮಗೆ? ನಿಮ್ಮ ಯಜಮಾನರು ಇಷ್ಟು ದಿನ ಆದ್ಮೇಲೆ ಹೊರಗೆ ಬರ್ತಿದ್ದಾರೆ, ಏನು ಅನಿಸ್ತಿದೆ? ಅವ್ರು ಬಂದ ಮೇಲೆ ಅವ್ರು ಬರ್ತಾರ ನೋಡ್ರಿ, ಅವಾಗ ನಾ ಮಾತಾಡ್ತೀನಿ. ಅಟ್ಲೀಸ್ಟ್ ಈಗ ಬಿಡುಗಡೆ ಆಗುವಂತ ಲಕ್ಷಣಗಳು ಎಲ್ಲದೂ ಕನ್ಫರ್ಮ್ ಆಗಿದೆ? ಇಲ್ಲ, ಇನ್ನೂ ಬಂದ ನಮಗೆ ಗೊತ್ತಿಲ್ಲ. ಇನ್ನೂ ಗೊತ್ತಿಲ್ರಿ, ಇನ್ನೂ ಬಂದಿಲ್ರಿ. ಅವ್ರು ನಮ್ಮ ಮನೆಗೆ ಬಂದಿದ್ರೆ ನಾವು ಹೇಳ್ತೇವೆ. ನಿಮ್ಮ ಮನೆಗೆ ಬರುತ್ತಂದ್ರೆ ನಿಮಗೆ ಸಮಾಧಾನ ಇಲ್ಲ, ಅವ್ರು ಬರ್ಲೇಬೇಕು ಬೇಕ್ರಿ. ಅಂದ್ರೆ ಈಗ ಸಾಕಷ್ಟು ಕೇಳಿ 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 ಬೇಸತ್ತು ಹೋಗ್ಬಿಟ್ರಿ ನೀವು. ಇವತ್ತು ಬರ್ತಾರ, ನಾಳೆ ಬರ್ತಾರಂತ ಹಂಗ ಹೇಳಕತ್ತಾರ್ರಿ. 8 ದಿನ ಆತ್ರಿ. ಈಗ 8 ದಿನ ಮನೆಗೆ ಏನಿಲ್ರಿ ನಮ್ದು. ನಾವು ನಂಗೂ ಆರಾಮಿಲ್ರಿ, ಹಂಗ ಹೇಳಕತ್ತಾರ್ರಿ. ಬರ್ತಾರ ಅಂತ. ಈಗ ನಿಮ್ಮ ಯಜಮಾನರು ಮಾಡಿದ್ದು ಅಂದ್ರೆ ರಾಮ ಜನ್ಮಭೂಮಿಗೆ ಹೋರಾಟ. ಸೊ ಅವ್ರನ್ನ ಕರ್ಕೊಂಡು ಹೋಗಿ ಈ ಒಂದು ವಯಸ್ಸಲ್ಲಿ ಇಟ್ಟಿದ್ದು ಅದೆಲ್ಲ ಬಿಟ್ರೆ ಈಗ ಜಾಮೀನು ಸಿಕ್ಕ ಹೊರಗೆ ಬರ್ತಾ ಇದೆ. ಈಗ ನಾಳೆ ಬಂದರೆ ಏನು ಈಗ ಹೇಗೆ ಅನಿಸ್ತಾ ಇದೆ? ಅವ್ರು ಬರ್ತಾರ ನೋಡ್ರಿ, ಅವಾಗ ಹೇಳ್ತೀನಿ. ಖುಷಿ ಆಗ್ತಿತ್ರಿ ಸರ್. ಅವ್ರಿಗೂ ಏನು ಮಾತಾಡ್ಬೇಕು ಅಂತ ಗೊತ್ತಾಯ್ತು, ಅಷ್ಟ ಸಮಸ್ಯೆ ಏನಿಲ್ಲ ಮತ್ತೆ. ಓಕೆ, ಎಸ್, ಇದೊಂದು ಕುಟುಂಬಸ್ಥರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.